ಸುಮಿತ್ರಾ, ಏನ್ರಿ ಕೈಯಲ್ಲಿ ಕಾಸೇ ಇರ್ಲಿಲ್ಲ, ಕೈ ತುಂಬಾ ತರಕಾರಿ ದಿನಸಿ ಸಂತೆನೆ ತಂದಿದ್ದೀರಾ? ಅಯ್ಯೋ ಹೇಳ್ತೀನಿ ಇರೋ. ಮಾಲ್ತಿ ತಗೋ. ಇದೆಲ್ಲ ಯಾರು ಕೊಟ್ರು? ನಾನು ಕೇಳ್ತಾನೆ ಇದ್ದೀನಿ, ಇದೆಲ್ಲ ಯಾರು ಕೊಟ್ರು, ಹೆಂಗ್ ತಂದ್ರಿ? ಯಾರೋ ಪುಣ್ಯಾತ್ಮರು ಕೊಟ್ರು. ಪುಣ್ಯಾತ್ಮರು ಅಂದ್ರೆ ದಕ್ಷಿಣ ಮೂರ್ತಿಗಳು. ಏನು ಅವ್ರ ಹತ್ರ ಸಾಲ ಕೇಳಕ್ ಹೋಗಿದ್ರಾ? ಅಲ್ಲ ಅಲ್ಲ, ವಧು ದಕ್ಷಿಣೆ, ವಧು ದಕ್ಷಿಣೆ. ಶೆಟ್ರು ಸಾಲ ಚುಕ್ತಾ ಮಾಡಿ ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ. ಇನ್ನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂದ್ರು. ನಮ್ ಕಷ್ಟ ತೀರ್ಬೇಕು ಅಂದ್ರೆ ಇದು ಬಿಟ್ಟು ಬೇರೆ ದಾರಿ ಏನು ಕಾಣ್ಲಿಲ್ಲ. ಹಾಗಂತ ಹೆತ್ತ ಮಗಳನ್ನೇ ರಾಕ್ಷಸನ್ಗೆ ಮಾರ್ಬೇಕು ಅಂತೀರಾ? ಮಾರ್ತಾ ಇಲ್ಲ ಮಾಲ್ತಿ, ಮದುವೆ ಮಾಡ್ಕೊಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನನ್ನ ಮಗಳು ಯಾವ್ದಾರು ಹಾಳ್ ಬಾವಿಗೆ ಬೀಳ್ತೀವ ಹೊರತು ಆ ಹೆಣ್ಣು ಮಕ್ಕನ್ಗೆ ಮದುವೆ ಮಾಡ್ಕೊಡಕ್ಕೆ ಖಂಡಿತ ಒಪ್ಪಲ್ಲ. ನೀವು ಹೀಗೆ ಹಠ ಮಾಡಿದ್ರೆ ನಾನೇ ಜೀವಂತವಾಗಿರಲ್ಲ. ನಿಮ್ ಮುಂದೆನೆ ನೇಣು ಹಾಕೊಂಡು ಸಾಯ್ತೀನಿ. ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ಅಪ್ಪ ಏನು ಮಾಡ್ಕೋಬೇಡಿ ಅಪ್ಪ, ಏನು ಮಾಡ್ಕೋಬೇಡಿ ಅಂದ್ರೆ ಏನು ಮಾಡ್ಕೋಬೇಡಿ.